ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟೇಸ್ಟಿ, ಸ್ಪೈಸಿ ಮತ್ತು ದೀರ್ಘಕಾಲ ಇಟ್ಟುಕೊಳ್ಳಬಹುದಾದ ಮಾವಿನಕಾಯಿಯ ಉಪ್ಪಿನಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ತುಂಬ ಸಿಂಪಲ್ ಆಗಿದ್ದು ಯಾರು ಕೂಡ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ಸ್ಟೆಪ್ 1, ಮಾವಿನಕಾಯಿ ತಯಾರಿ. ಮೊದಲಿಗೆ ನಾವು ಫ್ರೆಶ್ ಮತ್ತು ಕಚ್ಚಾ ಮಾವಿನಕಾಯಿ ತೆಗೆದುಕೊಳ್ಳಬೇಕು. ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆಯಿರಿ. ನಂತರ ಒಂದು ಕ್ಲೀನ್ ಬಟ್ಟೆಯಲ್ಲಿ ಸಂಪೂರ್ಣ ಒಣಗಿಸಬೇಕು. ಗಮನಿಸಿ, ನೀರು ಇರಬಾರದು. ನೀರು ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತದೆ. ಈಗ ಮಾವಿನಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿಕೊಳ್ಳಿ. ಸ್ಟೆಪ್ 2, ಉಪ್ಪು ಮಿಕ್ಸ್ ಮಾಡುವುದು. ಒಂದು ದೊಡ್ಡ ಪಾತ್ರೆ ತೆಗೆದುಕೊಳ್ಳಿ. ಈಗ ಒಂದು ಲೇಯರ್ ಮಾವಿನಕಾಯಿ, ಅದರ ಮೇಲೆ ಮತ್ತೊಂದು ಲೇಯರ್ ಉಪ್ಪು, ಹೀಗೆ ಲೇಯರ್ ಮೇಲೆ ಲೇಯರ್ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ದಿನ ಮುಚ್ಚಿ ಇಡಬಹುದು. ಆಗ ಮಾವಿನಕಾಯಿ ಸ್ವಲ್ಪ ಮೃದುವಾಗುತ್ತದೆ. ಸ್ಟೆಪ್ 3, ಮಸಾಲ ತಯಾರಿ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್, ಏಕೆಂದರೆ ಇದೇ ಉಪ್ಪಿನಕಾಯಿಗೆ ರುಚಿ ಕೊಡೋ ಮಸಾಲ. ಮೊದಲಿಗೆ ಒಂದು ಪ್ಯಾನ್ ತೆಗೆದುಕೊಳ್ಳಿ. ಗ್ಯಾಸನ್ನು ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಡಿ. ಈಗ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಚಿಟಪೆಟೆಂದು ಸೌಂಡ್ ಮಾಡುತ್ತದೆ. ಸ್ವಲ್ಪ ಸುವಾಸನೆ ಬರುವವರೆಗೆ ಮಾತ್ರ ಬಾಡಿಸಬೇಕು. ಹೆಚ್ಚು ಬೇಯಿಸಬೇಡಿ. ಹೆಚ್ಚು ಬೇಯಿಸಿದರೆ ಕಹಿ ಆಗುತ್ತದೆ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಬಡಿಸೊಪ್ಪು ಹಾಕಿ. ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರುವವರೆಗೆ ಬಾಡಿಸಿ. ಬಡಿಸೊಪ್ಪು ಬೇಗ ಕಹಿ ಆಗುವುದು, ಆದ್ದರಿಂದ ಜಾಗ್ರತೆ. ಬಾಡಿಸಿದ ನಂತರ ಗ್ಯಾಸ್ ಆಫ್ ಮಾಡಿ. ಈ ಮಿಶ್ರಣವನ್ನು ಒಂದು ಪ್ಲೇಟ್ಗೆ ಹಾಕಿ ಸಂಪೂರ್ಣ ತಂಪಾಗಲು ಬಿಡಿ. ಬಿಸಿ ಇದ್ದಾಗ ಗ್ರೈಂಡ್ ಮಾಡಬೇಡಿ. ಟೇಸ್ಟ್ ಮತ್ತು ಕಲರ್ ಚೇಂಜ್ ಆಗುತ್ತದೆ. ಸರಿ ಗೈಸ್, ಈಗ ನಾವು ನಮ್ಮ ಉಪ್ಪಿನಕಾಯಿಗೆ ಮುಖ್ಯವಾದ ಮಸಾಲ ಪೇಸ್ಟ್ ಮಾಡ್ಕೊಳ್ತೀವಿ. ಇದರಿಂದಲೇ ನಮ್ಮ ಉಪ್ಪಿನಕಾಯಿಗೆ ಆ ಸ್ಪೈಸಿ ಟೇಸ್ಟ್ ಬರುವುದು. ಮೊದಲಿಗೆ ನಾನು ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಈಗ 5 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಹಾಕ್ತೀನಿ. ಇದರಿಂದ ಸೂಪರ್ ಕಲರ್ ಬರುತ್ತೆ. ಅದಕ್ಕೆ ನಾವು ಮೊದಲು ರೋಸ್ಟ್ ಮಾಡಿದ ಬಡಿಸೊಪ್ಪು ಹಾಕ್ತೀನಿ. ಈಗ ಸ್ವಲ್ಪ ನೀರು ಹಾಕ್ತೀನಿ. ತುಂಬ ಬೇಡ, ಸ್ವಲ್ಪ ಮಾತ್ರ. ಇದನ್ನು ಮೊದಲು ಒಮ್ಮೆ ಗ್ರೈಂಡ್ ಮಾಡ್ಕೊಳ್ತೀನಿ. ಹೌದು ಗೈಸ್, ಈಗ ಇದು ರಫ್ ಪೇಸ್ಟ್ ಆಗಿದೆ. ಇದಕ್ಕೆ ಈಗ ಸಾಸಿವೆ ಹಾಕ್ತೀನಿ. 2 ಬೆಳ್ಳುಳ್ಳಿ ಹಾಕ್ತೀನಿ. ಮತ್ತೆ ಒಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಮಸಾಲ ಪೇಸ್ಟ್ ರೆಡಿಯಾಗಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಸ್ಟೆಪ್ 5, ಮಿಕ್ಸಿಂಗ್. ಈಗಾಗಲೇ ಉಪ್ಪು ಹಾಕಿ ಇಟ್ಟಿರುವ ಮಾವಿನಕಾಯಿಗೆ ಈ ಪೇಸ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಚೆನ್ನಾಗಿ ಕೈಯಿಂದ ಅಥವಾ ಸ್ಪೂನ್ನಿಂದ ಮಿಕ್ಸ್ ಮಾಡಿ. ಎಲ್ಲ ತುಂಡುಗಳಿಗೆ ಮಸಾಲ ಚೆನ್ನಾಗಿ ತಗುಲಬೇಕು. ಅಷ್ಟೇ ಗೈಸ್, ನಮ್ಮ ಮಸಾಲ ಮಾವಿನಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ನೋಡೋದಕ್ಕೆ ಸೂಪರ್, ತಿನ್ನೋದಕ್ಕೆ ಇನ್ನೂ ಸೂಪರ್. ಸ್ಟೆಪ್ 6, ಸ್ಟೋರೇಜ್. ಈಗ ನಮ್ಮ ಉಪ್ಪಿನಕಾಯಿ ರೆಡಿ. ಇದನ್ನು ಒಂದು ಕ್ಲೀನ್ ಮತ್ತು ಡ್ರೈ ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ. ಯಾವಾಗಲೂ ಒಣ ಚಮಚ ಬಳಸಿ. ಈ ಉಪ್ಪಿನಕಾಯಿ 1 ವರ್ಷದವರೆಗೂ ಇಟ್ಟುಕೊಳ್ಳಬಹುದು. ಇವತ್ತು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.
ಮತ್ತು ಇಂತಹ ಇನ್ನಷ್ಟು ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.